ನೆಕ್ಸ್ಟ್ ಪಾಯಿಂಟ್ ಎಕ್ಸೆಸಿಬಿಲಿಟಿ ಅಂದ್ರೇನು, ನಮ್ಗೆ ಎಷ್ಟು ಚಂದ ಸಿಗ್ತದೆ ಅಂತನ್ನೋದ್ರ ಬಗ್ಗೆ ಅಂದ್ರೇನು, ಒಂದು ಯಾವುದೋ ಒಂದು ನಮ್ಗೆ ವಿಷಯನ ಈಗ ನೋಡಿ, ನಾನು ಯಾವುದೋ ಒಂದು ಫ್ರೆಂಚ್ ವಿಡಿಯೋ ನೋಡ್ತಾ ಇದ್ದೆ ಅಂತ ತಿಳ್ಕೊಳ್ಳಿ, ಅದು ನಂಗೆ ಫ್ರೆಂಚ್ ಅರ್ಥ ಆಗೋದಿಲ್ಲ ಅಂತಂದ್ರೆ ಅಲ್ಲಿ ಕೆಳಗೆ ಸಬ್ ಟೈಟಲ್ಸ್, ಇವಕ್ಕೇನಪ್ಪ ಕನ್ನಡದಾಗ ಏನಂತಾರಂದ್ರೆ ಉಪಶೀರ್ಷಿಕೆಗಳು ಮತ್ತು ಶೀರ್ಷಿಕೆಗಳು ಅಂತಾರೆ. ಇವಿದ್ದು ಬಂದ್ರೆ ನಮ್ಗೆ ನೋಡೋಕೆ ಭಾಳ ಅನುಕೂಲ ಆಗ್ತಾವೆ. ಸಬ್ ಟೈಟಲ್ಸ್ ಆ್ಯಂಡ್ ಕ್ಯಾಪ್ಷನ್ಸ್ ಮೇಕ್ ಕಂಟೆಂಟ್ ಮೋರ್ ಇನ್ಕ್ಲೂಸಿವ್ ಆ್ಯಂಡ್ ಅದೇ ಹೇಳಿದ್ನಲ್ಲ, ನಾನ್ ನೇಟಿವ್ ಸ್ಪೀಕರ್ಗೆ ನಾ ಕನ್ನಡ ಮಾತಾಡ್ತೀನಿ, ಇದು ಯಾರೋ ಒಬ್ಬ ಆಸಾಮಿಗೆ ಅಥವಾ ಒಬ್ಬ ಯಾವನ ಹಿಂದಿಯವಂಗೆ ಅರ್ಥ ಆಗ್ಬೇಕಂದ್ರೆ ಸಬ್ ಟೈಟಲ್ ಇತ್ತಂತಂದ್ರೆ ಅವ್ಗೆ ಇಂಗ್ಲೀಷ್ ಸಬ್ ಟೈಟ್ಲು ಅಥವಾ ಏನಂತಾರೆ ಅವ್ರ ಭಾಷೆಯಲ್ಲೂ ಸಬ್ ಟೈಟಲ್ ಕ್ರಿಯೇಟ್ ಆಗ್ತಿರ್ತಾವೆ. ಅದನ್ನು ನೋಡ್ಕೊಂಡ್ರೆ ಏನಾಕತಿ ಅವರಿಗೆ ಇದು ಮಾಡ್ತಾರೆ. ಅಂದ್ರೆ ನಾವು ಹೆಚ್ಚಿನ ವೀಕ್ಷಕರಿಗೆ, ಅದೇ ವೈಡ್ ರೇಂಜ್ ಆಡಿಯನ್ಸಿಗೆ ಅಥವಾ ನಾವು ಇದೆಲ್ಲ ಏನಂತಾರೆ ನಾವು ರೀಚ್ ಆಗ್ಬೇಕಂದ್ರೆ ಅವ್ರಿಗೆ ಮುಟ್ಟಬೇಕಂತಂದ್ರೆ ಇದೇನು ಸಬ್ ಟೈಟಲ್ ಪ್ಲೇಸ್ ಆ ಇಂಪಾರ್ಟೆಂಟ್ ರೋಲ್. ಅದ್ರ ಬಗ್ಗೆ ಏನಂತಾರೆ ನಾವು ಖಂಡಿತವಾಗಿಯೂ ಏನು ಮಾಡ್ಬೇಕು, ಅದ್ರ ಬಗ್ಗೆ ಗಮನ ವಹಿಸ್ಬೇಕು, ಅದ್ರ ಬಗ್ಗೆ ಇದು ಮಾಡಬೇಕು.